ಫ್ರೆಂಡ್ಸ್, ಒಂದು ಫೈನ್ ಡೇ ಮಾರ್ನಿಂಗು ನೀವು ಬೋರ್ವೆಲ್ಲು ಪಂಪ್ದು ಸ್ವಿಚ್ಚು ಆನ್ ಮಾಡ್ತೀರಾ, ನೀರು ಬರಲ್ಲ. ಆವಾಗ ಇಮ್ಮಿಡಿಯೇಟಾಗಿ ಏನು ಮಾಡ್ತೀರಾ, ನೀವು ಫೋನ್ ತೊಗೊತೀರಾ, ಎಲೆಕ್ಟ್ರಿಷಿಯನಿಗೆ ಫೋನ್ ಮಾಡ್ತೀರಾ, ಬಂದ ಚೆಕ್ ಮಾಡಪ್ಪ ಏನು ಅಂತ. ಅವೆಲ್ಲ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡೋದು ಅಂದರೆ, ಪ್ರಿಲಿಮಿನಲ್ಲಿ ನೀವೇ ಬೋರ್ವೆಲ್ ಸ್ಟಾರ್ಟರ್ ಇರುತ್ತಲ್ಲ, ಆ ಸ್ಟಾರ್ಟರಲ್ಲಿ ಹೋಗಿ ಬೇಸಿಕ್ ವೋಲ್ಟೇಜ್ ಎಲ್ಲ ಕರೆಕ್ಟಾಗಿ ಬರ್ತಿದೆ ಇಲ್ವಾ ಅಂತಬಿಟ್ಟು ಚೆಕ್ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತೇಳಿ ಇವಾಗ ನೋಡೋಣ. ಇಲ್ಲಿ ನೋಡಿ, ಇದು ಫೇಸ್ 3 ಫೇಸು ಪಂಪ್ ಇದು. ಓಕೆ, ಇದರಲ್ಲಿ 2 ಲೈನ್ ಬರುತ್ತೆ ನಿಮಗೆ. ಓಕೆ, RY ಫಸ್ಟ್ R ಅಂತ ಕಳಿಸಿದೆ, R. ಇಲ್ಲಿ ನೋಡಿ, ಇದು Y ಮತ್ತು ಇನ್ನೊಂದು B. ಓಕೆ, RYB 3 ಈ ಥರ ಕಲರ್ ಮಾರ್ಕ್ ಸಿಗುತ್ತೆ ನಿಮಗೆ. 2 ಲೈನ್ ಬೇಸಿಕಲಿ RY ಮತ್ತು YB ಅಂತ ಹೇಳ್ಬಿಟ್ಟು 2 ಲೈನು. ಓಕೆ, ಈ ಲೈನು ನೀವು ಇದೇ ಸೇಮು ನಿಮಗೆ ಇಲ್ಲಿ ನೋಡಿದರೆ ಇಲ್ಲಿ ಸ್ವಿಚ್ ಸಹ ನಿಮಗೆ ಈ ಥರನೇ ಸಿಗುತ್ತೆ ನೋಡಿ, RY YB ಅಂತ ಹೇಳ್ಬಿಟ್ಟು ಸಿಗುತ್ತೆ. ಓಕೆ, ನೀವು ಫಸ್ಟು RY ಲೈನು ಕರೆಕ್ಟ್ ಇದೆಯಾ ಅಂತೇಳಿ ಚೆಕ್ ಮಾಡೋದು ಹೇಗೆ ಅಂತಂದರೆ, ಇದನ್ನು ಪ್ರೆಸ್ ಮಾಡಿದರೆ ಹಿಂಗೆ ಇದರಲ್ಲಿ ನಿಮಗೆ ಕರೆಕ್ಟ್ ವೋಲ್ಟೇಜ್ ತೋರಿಸುತ್ತೆ, 430 440 ವೋಲ್ಟ್ಸ್ ಕರೆಕ್ಟ್ ಇದೆ ಅಂತ ತೋರಿಸುತ್ತೆ. ಅದೇ ಥರ YB ಲೈನ್ ಕೂಡ ಪ್ರೆಸ್ ಮಾಡಿದಾಗ ನೀವು ಅಲ್ಲೂ ಕೂಡ ನಿಮಗೆ ಕರೆಕ್ಟಾಗಿ ಓಕೆ 430 440 ವೋಲ್ಟ್ ಕಾಣಿಸುತ್ತೆ. ನಿಮಗೆ ಪಂಪ್ ಆನ್ ಮಾಡಿದ ತಕ್ಷಣ ಈಗ ನೋಡಿ ಆಂಪ್ ಮೀಟ್ರಲ್ಲಿ ಕರೆಕ್ಟಾಗಿ ತೋರಿಸಿ 8ರಿಂದ 8 ಆ್ಯಂಪ್ ನಿಮ್ಗೆ ಏನು ಸ್ಪೆಸಿಫೈ ಆಗಿರುತ್ತೆ ಲೇಬಲ್ ಮೇಲೆ, ಸೊ ಆ್ಯಂಪು ತೋರಿಸಿ. ಸೊ ಇಷ್ಟು ಬೇಸಿಕ್ ವೆರಿಫಿಕೇಷನ್ನು ಇಷ್ಟಿದ್ದರೆ ನಿಮ್ಗೆ ಏನು ಅಂತಂದರೆ ಪಂಪಿಗೆ ಕರೆಕ್ಟಾಗಿ ಪವರ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಲೆಕ್ಕ ಫ್ರೆಂಡ್ಸ್.